ಸಂವಿಧಾನ ಶಿಲ್ಪಿ, ಸಾಮಾಜಿಕ ಕ್ರಾಂತಿಯ ಹರಿಕಾರ, ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ಇಡೀ ದೇಶದ ಜನರಿಗೆ, ನಾಡಿನ ಜನರಿಗೆ, ವಿಜಯಪುರದ ಜಿಲ್ಲೆಯ ಜನರಿಗೆ ನಾನು ಸಲ್ಲಿಸ್ತಾ ಇದ್ದೀನಿ. ಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನ ಸೂರ್ಯಚಂದ್ರರಿಗೆ ಈ ದೇಶದ ಸಂವಿಧಾನ ಆಗಿ ಉಳಿತದೆ. ಯಾವುದೇ ಕಾಲಕ್ಕೂ ನಮ್ಮ ಸಂವಿಧಾನಕ್ಕೆ ಧಕ್ಕೆ ಆಗದಂತೆ ಇವತ್ತು ನರೇಂದ್ರ ಮೋದಿಯವರಾಗಲಿ, ನಮ್ಮ ಯಾವುದೇ ನಾಯಕರು ಯಾವುದೇ ಪರಿಸ್ಥಿತಿಯಲ್ಲಿ ಈ ಸಂವಿಧಾನಕ್ಕೆ ಧಕ್ಕೆ ಆಗದಂತೆ ನೋಡ್ಕೊತ ಒಂದು ಅಚಲ ವಿಶ್ವಾಸ ನಮಗಿದೆ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿವಸ ನಮಗೆಲ್ಲ ಒಂದು ಹಬ್ಬ. ಯಾಕಂದರೆ ಎಲ್ಲ ಜನಾಂಗಗಳಿಗೆ ನ್ಯಾಯ ಕೊಟ್ಟಂಥ ಪುಣ್ಯಾತ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್. ಸರ್, ಈಗ ಬಿಜೆಪಿ ಜನಾಕ್ರೋಶ ಆರಂಭವಾಗಿದೆ. ಕಾಂಗ್ರೆಸ್ನವರು ಅದು ಮಾಡತಕ್ಕದ್ದು ಕೇಂದ್ರದ ವಿರುದ್ಧ ಮಾಡಬೇಕು, ಇದು ಹಾಸ್ಯಾಸ್ಪದ ಅಂತ ಆರೋಪ ಮಾಡ್ತಾ ಇದ್ದಾರೆ. ನೋಡಿ, ಜನಾಕ್ರೋಶ ಪ್ರಾರಂಭ ಆಗಿದೆ. ಕಾಂಗ್ರೆಸ್ನವ್ರಿಗೆ ಗ್ಯಾಸು ಪೆಟ್ರೋಲ್ ಏರಿಸಿದಾರ್ತಾರೆ, ಬಟ್ ಜನ ನಿರ್ಣಯ ಮಾಡ್ತಾರೆ ಯಾವುದು ಸತ್ಯ ಇದೆ ಯಾವುದು ಇಲ್ಲ ಅನ್ನೋ ಅಂತಾರೆ. ಅದರಲ್ಲಿ ಭಾಳ ಪ್ರಮುಖವಾಗಿ ಉತ್ತರ ಕರ್ನಾಟಕದ ಅಭಿವೃದ್ಧಿ, ಏನು ಭ್ರಷ್ಟಾಚಾರ ನಡೆದಿದೆ ಅದ್ರ ಬಗ್ಗೆ ಚರ್ಚೆ ಆಗಬೇಕು. ವಿನಃ ಯಾವುದೇ ಒಂದು ಕುಟುಂಬದ ವೈಭವೀಕರಣ ಸಲುವಾಗಿ ಆಕ್ರೋಶ ವ್ಯಕ್ತಪಡಿಸಬಾರ್ದು. ಈಗ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ 40% ಸರ್ಕಾರ ಅಂತ ಆರೋಪ ಇತ್ತು. ಅದು SIT ತನಿಖೆ ಕೊಟ್ಟಿದ್ದಾರೆ ಕಾಂಗ್ರೆಸ್ ಸರ್ಕಾರ. ಕೊಟ್ರಿ ಏನಾಯ್ತು? ಅದರಲ್ಲಿ ಏನಿದೆ? ತನಿಖೆ ಆಗುತ್ತೆ. ಬೊಮ್ಮಾಯಿ ಅವ್ರು ಮೊದಲೇ ಹೇಳ್ಯಾರಲ್ರಿ, ನಿಕಟಪೂರ್ವ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು, ನೀವು ಏನೇನು ತನಿಖೆ ಮಾಡಿರ್ತಾಳೆ ರೀ. SIT ಕೊಡ್ರಿ, CBI ಕೊಡ್ರಿ, ಈ CBI ಮ್ಯಾಗ ವಿಶ್ವಲ್ಲ ಅಂದ್ರೆ FBI ಕೊಡ್ರಿ, NIA ಕೊಡ್ರಿ, ಏನು ಸಾಕಷ್ಟು ಏನು ತನಿಖಾ ಸಂಸ್ಥೆ ಅದ ಕೊಡ್ರಿ, ತನಿಖೆ ಆಗಲಿ. ಯಾರು ಭ್ರಷ್ಟಾಚಾರ ಮಾಡ್ಯಾರ, ಕರೋನಾದಾಗ ಯಾರು ರೊಕ್ಕ ತಿಂದಾರ, ಕಾಂಟ್ರಾಕ್ಟರ್ಗಳೇ ಯಾರ ಕಡೆ ದೊಡ್ಡ ದುಡ್ಡು ತಿಂದಾರ, ಈಗಲೂ ಹೇಳಕತ್ತಾರ ಕಾಂಟ್ರಾಕ್ಟ್ರು. ಕಾಂಗ್ರೆಸ್ನ ಮಂತ್ರಿಗಳು ನಮ್ಗೆ ಭಾಳ ತೊಂದರೆ ಕೊಡ್ತಾ ಇದ್ದಾರೆ, ನಾವು ಆತ್ಮಹತ್ಯೆ ಮಾಡ್ಕೋ ಪರಿಸ್ಥಿತಿ ಇದೆ. ಇವತ್ತು ಏನು ನಮ್ಮ BJP ಅವರು ಮಾತಾಡ್ತಾ ಇಲ್ಲ. ಮಧ್ಯ ಎಕ್ಸೈಸ್ನಲ್ಲಿ ಭಾಳ ಭ್ರಷ್ಟಾಚಾರ ಆಗಿದೆ, ಅದ್ರ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ. ಅಂದರೆ ಎಲ್ಲೆಲ್ಲಿ ತಮ್ಮ ಹೊಂದಾಣಿಕೆ ಅದೋ ಅವತ್ತನ್ನು ಬಿಡ್ತಾರೆ. ಹೊಂದಾಣಿಕೆ ಇರಲಾರ್ದು ಸುಮ್ಮನೆ ಕಾಟಾಚಾರಕ್ಕೆ ಮಾಡುವಂಥದ್ದಲ್ಲ, ನೇರವಾಗಿ ಅಟ್ಯಾಕ್ ಮಾಡಬೇಕು. ನೇರವಾಗಿ ಸರ್ಕಾರವನ್ನು ತರಾಟೆಗೆ ತಗೋಬೇಕು, ಬಿಟ್ಟು ತಮ್ಮ ಬೇಕಾದವರಿಗೆ ಕರೆದು ತಮ್ಮ ಬೇಕಾದವ್ರಿಗೆ ಬಿಡೋದು ಅದಲ್ಲ. ಹುಬ್ಬಳ್ಳಿಯಲ್ಲಿ ಮಾತಾಡಿದ ವಿಚಾರವಾಗಿ ನೋಡಿ, ಮೊದಲೇ ಹೇಳ್ತೀನಿ, ನಾನು ಸ್ಪಷ್ಟೀಕರಣ ಕೊಡ್ತಾ ಇದ್ದೀನಿ. ನಾನು ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಹೇಳಿ ಎಲ್ಲಿ ಹೆಸರು ತೊಗೊಂಡಿಲ್ಲ. ನಾನು ಮಾತಿನ ವೇಗದಲ್ಲಿ ಮೊಹಮ್ಮದ್ ಅಲಿ ಜಿನ್ನಾ ಅಂತೇಳಿ ಹೇಳುವ ಬದಲಿ ಅಷ್ಟೇ ಕಟ್ಟಾಗಿತ್ತು. ಮೊಹಮ್ಮದ್ ಅಲಿ ಜಿನ್ನಾ ಥರ ಇವತ್ತು ಉದ್ಧವ್ ಠಾಕ್ರೆ ವರ್ತನೆ ಮಾಡ್ತಾ ಇದ್ದಾನೆ ಅಂತ ಹೇಳಬೇಕಾಗಿದ್ದು ಒಂದು ವರ್ಡ್ ಅಷ್ಟೇ ಇದೆ. ಯಾವಾಗಲೂ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅಂದಾಗ ಮಾತ್ರ ಆ ಇಸ್ಲಾಂ ಧರ್ಮದ ಸಂಸ್ಥಾಪಕರ ಹೆಸರು ತೊಗೊಂಡಂಗೆ ಆಗ್ತದೆ. ಸುಮ್ಮನೆ ನಿಮ್ಗೆ ಅದು ಕಾಂಗ್ರೆಸ್ನವ್ರು ಬಿಟ್ಟರೆ ಬಿಜಾಪುರನಾಗ ಯಾರೂ ವಿರೋಧ ಮಾಡ್ತಾ ಇಲ್ಲ. ಇವರಿಗೆ ಕಾಂಗ್ರೆಸ್ನವ್ರಿಗೆ ಒಂದು ಇಶ್ಯೂ ಬೇಕಾಗಿದೆ, ಹತಾಶೆ ಆಗಿದ್ದಾರೆ. ಈ ಕಾರಣ ಏನು ಬಿಜಾಪುರದಲ್ಲಿ ಏನು ನಡೀತಾ ಇಲ್ಲ, ಗುಂಡಾಗಿರಿ ನಡೀತಾ ಇಲ್ಲ, ಹಪ್ತ ವಸೂಲಿ ನಡೀತಾ ಇಲ್ಲ. ಅದಕ್ಕೆ ಇದೊಂದು ನಾವು ಮಾಡ್ಕೊಂಡು ನಮ್ಮ ದೇವರಿಗೆ ಬೇಡಾಡ್ತೇವೆ. ನಮ್ಮ ಹಿಂದೂ ಸಂಸ್ಕೃತಿ, ಹಿಂದೂ ಧರ್ಮದಲ್ಲಿ ನಾವು ಮತ್ತೊಬ್ಬರ ದೇವರನ್ನು ಹೇಳಿಸುವುದು ನಮ್ಮ ಧರ್ಮದ, ನಮ್ಮ ಸಮಾಜದಲ್ಲಿ ನಮ್ಮ ಹಿರಿಯರು, ನಮ್ಮ ಗುರು ಹಿರಿಯರು ಕಲಿಸೇ ಇಲ್ಲ. ಆದರೆ ಹಿಂದೂ ಧರ್ಮದಲ್ಲಿ ರಾಮ, ಕೃಷ್ಣ, ಲಕ್ಷ್ಮೀ, ಸರಸ್ವತಿಯನ್ನು ಅಪಮಾನ ಮಾಡೋರು ಯಾರು ವಿದೇಶನಾಗ? ಅವ್ರಿಗೂ ಇದೇ ಆಗ್ಬೇಕಲ್ಲ. ಈ ರೀತಿ ಒಂದು ವ್ಯವಸ್ಥಿತವಾಗಿ ಸಚ್ಚು ಹಿಂದೂ ಏನು ಮಾತಾಡ್ತಾರೆ ಅವ್ರನ್ನ ಮುಗಿಸ್ಬೇಕನ್ನೋಂಥದ್ದು ಬರೀ ಅಲ್ಲಿಲ್ಲ. ನಮ್ಮಲ್ಲಿ ಕೆಲವೊಂದು ಜನ ಅದಾರೆ, ಅವರೆಲ್ಲ ರಾತ್ರಿ ಅವರಿಗೆಲ್ಲ ಸಪೋರ್ಟ್ ಮಾಡಿ ಅವ್ರ ಜೊತೆಗಿದ್ದಾರೆ. ಆದರೆ ಅವರು ಭಾಳ ಈಗ ಒಂದು ಇಶ್ಯೂ ಸಿಕ್ಕಿದೆ, ಇದರಾಗೆ ಮುಗಿಸ್ಬಿಡೋಕೆ ಯತ್ನಾಳ ಮುಗಿದಿಲ್ಲ. ಇಡೀ ಕರ್ನಾಟಕದ ಹಿಂದೂಗಳು ನನ್ನ ಜೊತೆಗಿದ್ದಾರೆ. ನೀವೇನಾರು ಅದು ತಿಳ್ಕೊಂಡಿದ್ರೆ, ನೀವೇನಾರೇ ನನ್ನನ್ನು ಮುಗಿಸ್ಬೇಕಂದಿದ್ರೆ ಕರ್ನಾಟಕದಲ್ಲಿ ಬೆಂಕಿ ಹತ್ತದೆ. ಇದನ್ನು ಈಗಾಗಲೇ ಪೊಲೀಸ್ ಇಲಾಖೆದವರು ಭಾಳ ಸಂಪೂರ್ಣ ತನಿಖೆ ಮಾಡ್ತಾ ಇದ್ದಾರೆ. ಆ ತನಿಖೆ ಬರಲಿ, ಅದರೊಳಗೆ ಯಾರ್ಯಾರು ಅನ್ನೋದು ಹೊರಗೆ ಬರ್ತದೆ. ಇಲ್ಲಾಂದ್ರೆ ತನಿಖೆ ಮಾಡ್ಲಿಕ್ಕೆ ನಿಪಕ್ಷಪಾತವಾಗಿ ರಾಜ್ಯ ಸರ್ಕಾರಕ್ಕೆ ಹಾಕಿ ಏನೇ ಕೊಡಲಿ. ಇದೇ ವಿಚಾರವಾಗಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.